ನಮಸ್ತೆ ಎಲ್ರಿಗೂ. ಅರ್ಗರ್ ಲಕ್ಪತಿ ನ್ಯೂ ವೇರಿಯಂಟ್ ಆಫ್ ರಿಕರಿಂಗ್ ಡೆಪಾಸಿಟ್ ಸ್ಕೀಮ್. ಓಕೆನಾ, ಈ ಸ್ಕೀಮ್ ನ ತಂದಿರೋದೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳ್ಬೋದು, ಅಥವಾ ಯಾರೆಲ್ಲ ಒಂದು ಒಳ್ಳೆ ಅಮೌಂಟ್ ಅಂದ್ರೆ ಒಂದು ಫಂಡ್ ನಾವು ಮಾಡ್ಕೋಬೇಕು ಅನ್ನೋರಿಗೆ ಈ ಸ್ಕೀಮ್ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ, ಇದು ಬಂದು ಪ್ರೊವೈಡಿಂಗ್ ಕಸ್ಟಮೈಸ್ಡ್ ಆರ್ ಡಿ ಪ್ರಾಡಕ್ಟ್ ಅಂದ್ರೆ ರಿಕರಿಂಗ್ ಡೆಪಾಸಿಟ್ ಆಗಿದೆ. ಓಕೆನಾ, ಇನ್ನೊಂದು ಏನಂದ್ರೆ ಎಲಿಜಿಬಲ್ ಕಸ್ಟಮರ್ ಆಲ್ ರೆಸಿಡೆಂಟ್ ಅಂದ್ರೆ ಇಂಡಿಯಾ ರೆಸಿಡೆಂಟ್ ಯಾರಿದವರೆಲ್ಲ ಅಪ್ಲೈ ಮಾಡಬಹುದು. ಇನ್ನೊಂದು ಇದು ಪಾರ್ಷಿಯಲಿ ಪೇಮೆಂಟ್ ಇನ್ಸ್ಟಾಲ್ಮೆಂಟ್ ಇಸ್ ಅಲೌಡ್ ಅಂತ ಕೂಡ ಹೇಳಿದ್ದೇನೆ. ಓಕೆನಾ, ಇನ್ನೊಂದೇನಂದ್ರೆ ನಿಮಗೆ ಇಲ್ಲಿ ಪೀರಿಯಡ್ ಆಫ್ ಡೆಪಾಸಿಟ್ ಬಂದು 3 ವರ್ಷದಿಂದ 10 ವರ್ಷದವರೆಗೂ ಇರುತ್ತೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ, ಎಷ್ಟು ಕಟ್ಟಬೇಕು ತಿಂಗಳಿಗೆ, ನಮಗೆ 1 ಲಕ್ಷ ಬರಬೇಕು ಅಂದ್ರೆ ನಾವು ಎಷ್ಟು ವರ್ಷ ಕಟ್ಟಬೇಕು ಅನ್ನೋದು ನಿಮ್ಗೆ ಇಲ್ಲೇ ಗೊತ್ತಾಗಿರುತ್ತೆ. ಓಕೆನಾ, 3 ವರ್ಷದಿಂದ 10 ವರ್ಷ ಇರುತ್ತೆ. ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಾನು ಈ ವಿಡಿಯೋನಲ್ಲಿ ಬೇಗ ನಾನು ತಿಳಿಸ್ಕೊಡ್ತೀನಿ ನೋಡಿ. ಮೆಚುರಿಟಿ ಅಮೌಂಟ್ ನಿಮಗೆ 1 ಲಕ್ಷ ಬರಬೇಕು ಅಂದ್ರೆ ನೀವು ನೋಡ್ಬೋದು, ನೀವು ಪೀರಿಯಡ್ ಅಥವಾ ಇಯರ್ಸ್ ಅಂತ ಇದೆ. ಓಕೆನಾ, 3 ವರ್ಷ ನೀವೇನಾದ್ರೂ ಇದರಲ್ಲಿ ನಿಮಗೆ ಜನರಲ್ ಪಬ್ಲಿಕ್, ಸೀನಿಯರ್ ಸಿಟಿಸನ್, ಸ್ಟಾಫ್ ಸೀನಿಯರ್ ಸಿಟಿಸನ್ ಅಂತ ಇದೆ. ಸೊ ಓವರ್ ಆಲ್ ನಾನು ಜನರಲ್ ಪಬ್ಲಿಕ್ ಅಥವಾ ಸೀನಿಯರ್ ಸಿಟಿಸನ್ ಎರಡೂ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಸೀನಿಯರ್ ಸಿಟಿಸನ್ ಇದ್ರೆ ನೀವು ಈ ಸ್ಕೀಮ್ ಅಲ್ಲಿ ಹೋಗ್ಬೋದು. ಅಂದ್ರೆ ನೀವು 3 ವರ್ಷಕ್ಕೆ ನೀವೇನಾದ್ರೂ ಆರ್ಡಿನ ತಗೊಂಡ್ರೆ 2482 ರೂಪಾಯಿ ಕಟ್ಟಬೇಕು. ಅದೇ ರೀತಿ ನಿಮ್ಮ ಹೆಸರಲ್ಲಿ ಏನಾದ್ರು ಜನರಲ್ ಪಬ್ಲಿಕ್ ಯೂಸ್ ಯಾರಾದ್ರೂ ತಗೊಂಡ್ರೆ 2502 ರೂಪಾಯಿ ಕಟ್ಟಬೇಕು. ಇಲ್ಲಿ ಸ್ವಲ್ಪ ನಿಮ್ಗೆ ಅಮೌಂಟ್ ಬೇರೆ ಇರುತ್ತೆ, ಯಾಕಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಚೇಂಜ್ ಇದೆ. ಜನರಲ್ ಪಬ್ಲಿಕ್ ಗೆ ನಿಮಗೆ ಒಂದು 3 ಇಯರ್ಸ್ಗೆ 6.75 ಬರುತ್ತೆ, ಸೀನಿಯರ್ ಸಿಟಿಸನ್ಗೆ 7.25 ಬರುತ್ತೆ. ನೀವು ಹೇಳ್ಬೋದು ನಂಗೆ 1 ಲಕ್ಷ 3 ವರ್ಷ ಆದ್ಮೇಲೆ ಬರೋದಕ್ಕೋಸ್ಕರ ನಾನು ಪ್ರತಿ ತಿಂಗಳು ಕಟ್ಟಬೇಕಾ ಈ ರಥ, ನಾನು ಎಫ್ ಡಿ ಇಡ್ತೀನಿ. ಸೊ ನಿಮ್ಮ ಹತ್ರ ಬಲ್ಕ್ ಆಗ ಅಮೌಂಟ್ ಇದ್ರೆ ಎಫ್ ಡಿ ಇಡಬಹುದು. ಇದು ಏನಾಗುತ್ತೆ, ನೀವು ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ತೀರಾ, ಒಟ್ಟಿಗೆ ನಿಮ್ಗೆ ಒಟ್ಟಿಗೆ ನೀವು ಅಮೌಂಟ್ ನ ಕೊಡೋದು ತುಂಬಾ ಕಷ್ಟ. ಓಕೆನಾ, ನಿಮಗೆ ಒಟ್ಟಿಗೆ 1 ಲಕ್ಷ ಸಿಗುತ್ತೆ ಅಂದ್ರೆ ಅದು ಎಷ್ಟು ಖುಷಿ ಅಲ್ಲ. ಸೊ ಏನೋ ಒಂದು ಕಮಿಟ್ಮೆಂಟ್ ಆಗುತ್ತೆ, ಅಥವಾ ನೆಕ್ಸ್ಟ್ ಫರ್ದರ್ ಎಫ್ ಡಿ ಮಾಡಬಹುದು. ನೀವು ಎಸ್ ಬಿ ಐ ಅಂದ್ರೆ ಎಸ್ ಬಿ ಐ ಎಫ್ ಡಿ ಮಾಡಬಹುದು, ಅಥವಾ ನೀವು ಬೇರೆ ಕಡೆ ಎಫ್ ಡಿ ಕೂಡ ಮಾಡಬಹುದು. 1 ಲಕ್ಷ ಮಾಡೋದು ಹೇಗೆ, ಅದನ್ನ ಕೂಡಿಟ್ಟು ನಾನು 1 ಲಕ್ಷ ಆಗ್ಬೇಕು, ನನಗೆ 3 ವರ್ಷ ಆದ್ಮೇಲೆ ಒಂದು ಅಮೌಂಟ್ ಬೇಕು, ಅಥವಾ ಯಾವುದೋ ಒಂದು ಮದುವೆ ಇದೆ, ಯಾವುದೋ ಒಂದು ಫಂಕ್ಷನ್ ಇದೆ, ಅಥವಾ ನನಗೆ ಏನೋ ಒಂದು ಕಮಿಟ್ಮೆಂಟ್ ಇದೆ ಅನ್ನೋರು ಈ ಸ್ಕೀಮ್ ನ ಮಾಡಬಹುದು. ಇನ್ನೊಂದೇನು ಅಂದ್ರೆ ಈ ಒಂದು ಅಮೌಂಟ್ ನ ನೀವು ಯೋನೋ ಎಸ್ ಬಿ ಐ ಅಲ್ಲಿ ನೀವು ಆಟೋಮೆಟಿಕ್ ಕಟ್ಟಾಗೋ ತರ ಮಾಡಬಹುದು, ಅಥವಾ ಯೋನೋ ಎಸ್ ಬಿ ಐ ಅಲ್ಲಿ ನೀವು ಮಾಡ್ಕೋಬಹುದು. ಓಕೆನಾ, ಕೆಲವೊಬ್ರು ಏನ್ ಹೇಳ್ತಾರೆ ಪೋಸ್ಟ್ ಆಫೀಸ್ ಅಲ್ಲಿ ಹೋಗಿ ಕಟ್ಟಬೇಕು, ಪ್ರತಿ ತಿಂಗಳು ಹೋಗ್ಬೇಕಪ್ಪ, ಯಾರು ಹೋಗ್ತಾರೆ, ಈ ರೀತಿ ಒಂದು ಯೋಚನೆ ಮಾಡಿರ್ತೀರಾ. ಇದು ನಿಮ್ಗೆ ಎಸ್ ಬಿ ಐ ಅವರು ತುಂಬಾ ಈಸಿ ಮಾಡ್ಕೊಟ್ಟಿದ್ದಾರೆ, ಯೋನೋ ಆಪ್ ಅಲ್ಲಿ ನೀವೇ ಮಾಡ್ಕೋಬಹುದು. ಓಕೆನಾ, 2502 ರೂಪಾಯಿ ನೀವೇನಾದ್ರೂ 3 ವರ್ಷ ಅಂದ್ರೆ ಕಟ್ಟಿದ್ರೆ ನಿಮಗೆ ಒಟ್ಟಿಗೆ ನಿಮಗೆ 1 ಲಕ್ಷ ಬರುತ್ತೆ. ಈಗ 2502 ರೂಪಾಯಿ ಅಂದ್ರೆ ನೀವ್ ಎಷ್ಟು ಕಟ್ತೀರಾ? ಓಕೆನಾ, 2502 ರೂಪಾಯಿ ಓಕೆನಾ, ವರ್ಷಕ್ಕೆ ಎಷ್ಟಾಗುತ್ತೆ? 2500 ನೀವು ಕಟ್ಟೋದು 2 ರೂಪಾಯಿ ಇಂಟು 12 ಮಾಡಿದ್ರೆ ನಿಮಗೆ 30,024 ರೂಪಾಯಿ ಆಗುತ್ತೆ. ಕರೆಕ್ಟಾ? ಒಂದು ವರ್ಷಕ್ಕೆ 30,024 ರೂಪಾಯಿ ಕಟ್ತೀರಾ, 3 ವರ್ಷಕ್ಕೆ ನೀವು 90,072 ರೂಪಾಯಿ ಕಟ್ತೀರಾ. ಅವ್ರು ನಿಮ್ಗೆ ಎಷ್ಟು ಕೊಡ್ತಾರೆ? 1 ಲಕ್ಷ ಕೊಡ್ತಾರೆ. ಅಂದ್ರೆ 9,928 ರೂಪಾಯಿ ನಿಮ್ಗೆ ಪ್ರಾಫಿಟ್. ಓಕೆನಾ, ಅಂದ್ರೆ ಪ್ರಾಫಿಟ್ ಅಂದ್ರೆ ನಿಮ್ಗೆ ಆ ಇಂಟ್ರೆಸ್ಟ್ ಮುಖಾಂತರ ನಿಮ್ಮ ಅಕೌಂಟ್ಗೆ ಬರುತ್ತೆ. 3 ವರ್ಷಕ್ಕೆ ನಿಮಗೆ ನೀವು ಅನ್ಬೋದು, ಓಕೆ ನಾನು ವರ್ಷಕ್ಕೆ 1 ಲಕ್ಷ ಇಟ್ಬಿಟ್ರೆ ನನಗೆ 7%, 7.4% ಈ ತರ ಸಿಗುತ್ತೆ. ಆ 1 ಲಕ್ಷ ಇರ್ಬೇಕಾದ್ರೆ ನಿಮ್ಮ ಹತ್ರ ಇರೋದಕ್ಕೆ. ಸೊ ಅದನ್ನ ಮಾಡ್ಬೇಕು ಅಂದ್ರೆ ನೀವು ಈ ತರ ರೆಕರಿಂಗ್ ಡೆಪಾಸಿಟ್, ಓಕೆನಾ, ನೀವು ಎಲ್ಲೋ ಒಂದು ಚಿಟ್ ಫಂಡ್ ಕಟ್ಟಿ ಮೋಸ ಹೋಗೋದಕ್ಕಿಂತ ಈ ಸ್ಕೀಮ್ ಬೆಟರ್ ಆಗಿದೆ. ತುಂಬಾ ಜನ ಏನ್ ಮಾಡ್ತಿದ್ದಾರೆ, ಚಿಟ್ ಫಂಡ್ ಕಟ್ತಾರೆ, ಅಲ್ಲಿ 3,000 ಚೀಟಿ ಹಾಕ್ತೀನಿ, 6,000 ಚೀಟಿ ಹಾಕ್ತೀನಿ ಅಂತ ತುಂಬಾ ಜನ ಮೋಸ ಹೋಗ್ತಾರೆ. ಓಕೆನಾ, ಆ ರೀತಿ ಮೋಸ ಏನಾಗಲ್ಲ, ಕಡಿಮೆ ಬಂದ್ರೂ ಪರವಾಗಿಲ್ಲ, ನಮ್ಮ ಹಣ ಸೆಕ್ಯೂರ್ ಆಗಿರ್ಬೇಕು, ಸೇಫ್ ಆಗಿರ್ಬೇಕು ಅನ್ನೋರು ಈ ಸ್ಕೀಮ್ ತುಂಬಾ ಚೆನ್ನಾಗಿದೆ. ಅದೇ ರೀತಿ ನೀವು ಏನಾದ್ರು 1,812 ಕಟ್ಟಿದ್ರೆ ನಿಮ್ಗೆ 4 ವರ್ಷಕ್ಕೆ ಹೋಗುತ್ತೆ. 1,409 ಕಟ್ಟಿದ್ರೆ 5 ವರ್ಷ, 1,135 ಕಟ್ಟಿದ್ರೆ 6 ವರ್ಷ, 940 ಕಟ್ಟಿದ್ರೆ 7 ವರ್ಷ, 795 ಕಟ್ಟಿದ್ರೆ 8 ವರ್ಷ, 682 ಕಟ್ಟಿದ್ರೆ 9 ವರ್ಷ, 10 ವರ್ಷ ನಮ್ಗೆ ಏನಾದ್ರು 1 ಲಕ್ಷ ಆಗ್ಬೇಕು ಅಂದ್ರೆ ನೀವು 593 ರೂಪಾಯಿ ಕಟ್ಟಬೇಕು. ಅಂದ್ರೆ ನೀವು ವರ್ಷಕ್ಕೆ ಎಷ್ಟು ಕಟ್ಟಂಗಾಗುತ್ತೆ? 593 ಇಂಟು 12 ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನೀವು ವರ್ಷಕ್ಕೆ ಕಟ್ಟೋದು 7,116. 10 ವರ್ಷ ಕಟ್ತೀರಾ ಅಂತ ಅನ್ಕೊಳ್ಳಿ. ಓಕೆನಾ, ನೀವ್ ಎಷ್ಟು ಕಟ್ಟಂಗಾಯ್ತು? 71,160 ರೂಪಾಯಿ ಅಷ್ಟೇ ಕಟ್ತೀರಾ. 10 ವರ್ಷಕ್ಕೆ ಎಷ್ಟಾಯ್ತು? 71,160 ರೂಪಾಯಿ. ಕರೆಕ್ಟ್ ಅಲ್ವಾ? ಬಟ್ ನಿಮಗೆ ಬರೋದೆಷ್ಟು? 1 ಲಕ್ಷ ರೂಪಾಯಿ ಬರುತ್ತೆ. ಯಾಕಂದ್ರೆ ನಿಮ್ಮ ಅಮೌಂಟ್ 10 ವರ್ಷ ಅಲ್ಲಿ ಸ್ಟ್ರಕ್ ಆಗುತ್ತೆ. ನಿಮ್ಗೆ ಹತ್ರ ಎಷ್ಟು ಲಾಭ ಆಯ್ತು ಅನ್ನೋದನ್ನ ಯೋಚನೆ ಮಾಡ್ಬೇಕು ನೀವು. ಓಕೆನಾ, ಸೊ ನೀವು ಹತ್ರ ಏನಾಗಿರುತ್ತೆ, 28,840 ರೂಪಾಯಿ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ ಇಲ್ಲಿ 10 ವರ್ಷ ಸ್ಕೀಮ್ ಅಲ್ಲಿ ತಗೊಂಡ್ರೆ. ನೀವೇನಾದರೂ ಓಕೆನಾ, ಈಗ ನಾನು 10 ವರ್ಷ ಅಮೌಂಟ್ ಬೇಡ, ಏನೋ ಒಂದು 593 ಪ್ರತಿ ತಿಂಗಳು ಕಟ್ ಆಗ್ತಿದೆ, ನಿಮ್ಗೆ ಅಲ್ಲಿ ವರ್ತ್ ಇದೆ. ಇಲ್ಲ ನಂಗೆ ಅಮೌಂಟ್ ತುಂಬಾ ಬೇಗ ಬೇಕು ಅಂದ್ರೆ ನೀವು ಜಾಸ್ತಿ ಕಟ್ಟಿದ್ರೆ ನಿಮ್ಗೆ ಲಾಭ ಕೂಡ ಬರುತ್ತೆ. ಓಕೆನಾ, ಸೀನಿಯರ್ ಸಿಟಿಸನ್ ಇದ್ರೆ ನಿಮ್ಗೆ ಇನ್ನೂ ಒಳ್ಳೇದು, ಇನ್ನೂ ಸ್ವಲ್ಪ ಅಮೌಂಟ್ ನಿಮಗೆ ಸೇವ್ ಆಗುತ್ತೆ. ಸೊ ಯಾರೆಲ್ಲ ಒಂದು ಈ ಸ್ಕೀಮ್ ನ ಮಾಡಿಸ್ಬೇಕು ಅನ್ಕೊಂಡಿದ್ರೆ ಎಸ್ ಬಿ ಐ ಹೋಗಿ ನೀವು ಚೆಕ್ ಮಾಡ್ಬೋದು. ಇಲ್ಲಿ ಯಾವ್ದು ಈ ಎಕ್ಸಾಂಪಲ್, ನಾನು ಒಂದು 6 ಮಂತ್ಸ್ ಕಟ್ಬಿಡ್ತೀನಿ, ನನ್ನ ಕೈ ಕಟ್ಟಕ್ಕಾಗಲ್ಲ, ಅಥವಾ 3 ತಿಂಗಳು ಕಟ್ತೀನಿ ಆಮೇಲೆ ಕಟ್ಟಕ್ಕಾಗಲ್ಲ ಅಂದ್ರೆ ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ನಾನ್ ಪೇಮೆಂಟ್ ಆಫ್ ಇನ್ಸ್ಟಾಲ್ಮೆಂಟ್ ಅಂತ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಇನ್ ಕೇಸ್ 6 ಮಂತ್ಸ್ ಕನ್ಸಿಕ್ಯೂಟಿವ್ ಇನ್ಸ್ಟಾಲ್ಮೆಂಟ್ ಆರ್ ನಾಟ್ ರಿಸೀವ್ಡ್ ಅಂತಂದ್ರೆ ಕಂಟಿನ್ಯೂಸ್ ಆಗಿ ರಿಸೀವ್ ಆಗಿಲ್ಲ ಅಂದ್ರೆ
ದ ಅಕೌಂಟ್ ಶೆಲ್ ಪರ್ಮನೆಂಟ್ಲಿ ಕ್ಲೋಸ್ ಮಾಡ್ತಾರೆ ಅದನ್ನ, ಅಂದ್ರೆ ಆರ್ ಡಿ ಅಕೌಂಟ್ ನ ಕ್ಲೋಸ್ ಮಾಡಿ ನಿಮ್ಮ ಅಮೌಂಟ್ ಏನಿದೆ ಅದನ್ನ ನಿಮ್ಮ ಎಸ್ ಬಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಎಸ್ ಬಿ ಅವರು ಹೇಳಿದ್ದಾರೆ. ಸರ್ವಿಸ್ ಚಾರ್ಜಸ್ ಏನು ಇದಕ್ಕೆ 10 ರೂಪಾಯಿ ಸರ್ವಿಸ್ ಚಾರ್ಜಸ್ ಮಾಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಇನ್ ಕೇಸ್ ಅಕೌಂಟ್ ಇಂಟು ಫಂಡ್ ಏನಾದ್ರು ಕಟ್ಟದ ಡಿಲೇ ಆದ್ರೆ ಓಕೆನಾ, ಅವ್ರೇನಿರೋದು ಹೇಳಿರೋದು ಏನು ಅಂದ್ರೆ 1.25 ರೂಪಾಯಿನ 100 ರೂಪಾಯಿಗೆ ಕಟ್ ಮಾಡ್ಕೋತೀವಿ. 5 ವರ್ಷ ಅಥವಾ ಲೆಸ್ ಇಯರ್ಸ್ ಇದ್ರೆ ಓಕೆನಾ, ಲೆಸ್ ಅಥವಾ 5 ವರ್ಷದ ಒಳಗಿದ್ರೆ. 5 ವರ್ಷಕ್ಕಿಂತ ಮೇಲಿದ್ರೆ ಟೆನ್ಯೂರ್ ಏನಿದ್ರೆ 2 ರೂಪಾಯಿ ಎವ್ರಿ 100 ಪರ್ ಮಂತ್ ಅಂತ ಹೇಳಿದ್ದಾರೆ ಓಕೆನಾ, 100 ರುಪೀಸ್ ಪರ್ ಮಂತ್ ಅಂತ, ಅಂದ್ರೆ 100ಕ್ಕೆ 2 ರೂಪಾಯಿ ಕಟ್ ಮಾಡ್ಕೊಂತೀವಿ ಅಂತ ಹೇಳಿದ್ದಾರೆ ಓಕೆನಾ. ಸೊ ಇದು ಇನ್ನು ಇನ್ಕಮ್ ಟ್ಯಾಕ್ಸ್ ಬಂದ್ರೆ ಇದು ಅಪ್ಲಿಕೇಬಲ್ ಫಾರ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ ಅಪ್ಲಿಕೇಬಲ್ ಆಗಿದೆ. ನಿಮಗೆ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಪೀರಿಯಡ್ ಆಫ್ ಡೆಪಾಸಿಟ್ ನಾನು ಅವಾಗ ಹೇಳಿದಂಗೆ 3 ವರ್ಷದಿಂದ ಶುರು ಆಗುತ್ತೆ, 10 ವರ್ಷದವರೆಗೂ ಇದೆ. ಒಟ್ಟಾರೆ ನಿಮಗೆ ಬರೋ ಮೆಚುರಿಟಿ ಅಮೌಂಟ್ ಏನಾಗಿರುತ್ತೆ 1 ಲಕ್ಷ ಆಗಿರುತ್ತೆ ಓಕೆನಾ. ಪಾರ್ಷಿಯಲಿ ಪೇಮೆಂಟ್ ಇನ್ಸ್ಟಾಲ್ಮೆಂಟ್ ಇಸ್ ಅಲೌಡ್ ಅಂತ ಅವರು ಆಲ್ರೆಡಿ ಹೇಳಿದ್ದಾರೆ ಓಕೆನಾ. ಅಬೌವ್ 10 ಇಯರ್ಸ್ ಆಫ್ ಏಜ್ ಅಂಡ್ ಕೆನ್ ಸೈನ್ ಏನ್ ಹೇಳಿದ್ದಾರೆ, 10 ವರ್ಷಕ್ಕಿಂತ ಅಬೌವ್ 10 ಇಯರ್ಸ್ ಮೇಲಿದ್ರೆ ಅವ್ರ ಪೇರೆಂಟ್ ಅಥವಾ ಲೀಗಲ್ ಗಾರ್ಡಿಯನ್ ಏನಿದ್ರೆ ಅವ್ರ ಮುಖಾಂತರ ಮಾಡಬಹುದು. ಇಷ್ಟು ಒಂದು ಈ ಹೊಸ ರೆಕವರಿಂಗ್ ಡೆಪಾಸಿಟ್ ಬಗ್ಗೆ ಡೀಟೇಲ್ಸ್ ಓಕೆನಾ. ಇದು ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ ಅನ್ಕೊಂಡಿದ್ದೀನಿ. ಅಥವಾ ಯಾರಾದ್ರೂ ನಿಮಗೆ ಗೊತ್ತಿರೋ ಫ್ಯಾಮಿಲಿ ಗ್ರೂಪ್ ಇದ್ರೆ ವಿಡಿಯೋನ ಶೇರ್ ಮಾಡಿ, ಮಾಡಿಸ್ಲಿ, ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲೋ ಚಿಟ್ ಫಂಡ್ ಕಟ್ಟಿ ಮೋಸ ಆಗೋದಕ್ಕಿಂತ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಬಂದು ನೀವು ಸೆಕ್ಯೂರ್ ಆಗಿ ಸೇಫ್ ಆಗಿರುತ್ತೆ ಅಲ್ವಾ, ಯಾವುದೇ ರೀತಿ ಒಂದು ಮೋಸ ಆಗಲ್ಲ. ಒಂದು ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಗಾಗಿ ಜಾಬ್ ಅಪ್ಡೇಟ್ ಆಗಿರ್ಬೋದು ಅಥವಾ ಇದೇ ರೀತಿ ಹೊಸ ಸ್ಕೀಮ್ ಅಪ್ಡೇಟ್ ಆಗಿರ್ಬೋದು, ಒಂದು ಈ ತರ ಒಂದು ಅಪ್ಡೇಟ್ ಗಾಗಿ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಈ ನಾನು ಡೀಟೇಲ್ಸ್ ನ ಕೊಟ್ಟಿರೋದು ಎಸ್ ಬಿ ಐ ಪೋರ್ಟಲ್ ಅಲ್ಲೇ, ಎಲ್ಲೂ ಕೂಡ ಬೇರೆ ಕಡೆ ನೋಡಬಹುದು ನೀವು. ಎಸ್ ಬಿ ಐ ಪೋರ್ಟಲ್ ಅಲ್ಲಿ ನಾನು ಡೀಟೇಲ್ಸ್ ನ ಕೊಟ್ಟಿರೋದು, ಬೇರೆ ಯಾವುದೇ ಪೋರ್ಟಲ್ ಇಂದ ನಾನು ಡೀಟೇಲ್ಸ್ ನ ಕೊಟ್ಟಿಲ್ಲ. ಇದು ಅಫಿಷಿಯಲ್ ಆಗಿರೋ ಒಂದು ನೋಟಿಫಿಕೇಶನ್, ಅಫಿಷಿಯಲ್ ಆಗಿ ನಾನು ಎಸ್ ಬಿ ಐ ವೆಬ್ಸೈಟ್ ಅಲ್ಲೇ ನಾನು ನಿಮಗೆ ತಿಳಿಸಿರೋದು ಓಕೆನಾ. ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.